ಕೋಟಿಯ ಸತ್ಯ. ಮನ್ಸೂರ್ ಸ್ಫೋಟಕ ಮಾಹಿತಿ ಲಿಸ್ಟ್ ನಲ್ಲಿ ಯಾರದ್ದೆಲ್ಲ ಹೆಸರಿದೆ? ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಎಸ್ಐಟಿ ಮುಂದೆ ಮನ್ಸೂರ್ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಆ ಒಂದು ವಿಚಾರವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಚಾರಣೆಯ ಸಂದರ್ಭದಲ್ಲಿ ಕೋಟಿ ಕೋಟಿ ರೂಪಾಯಿಗಳ ವಿಷಯ ಬಯಲಾಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ವಿಚಾರಣೆ ಸಂದರ್ಭದಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಆ ಡೀಲ್ಗಳ ವಿಚಾರವನ್ನ ಮನ್ಸೂರ್ ಖಾನ್ ಎಸ್ಐಟಿಯ ಮುಂದೆ ಬಿಚ್ಚಿಟ್ಟಿದ್ದಾನೆ. ರಾಜಕಾರಣಿ ಅಧಿಕಾರಿಗಳಿಂದ ನೂರಾರು ಕೋಟಿ ರೂಪಾಯಿ ಗುಳಮ್ಮಾಗಿದೆ. ಸೊ ಯಾರ್ಯಾರಿದ್ದಾರೆ ಲಿಸ್ಟ್ ನಲ್ಲಿ? ಬೆದರಿಸಿ ವಸೂಲಿ ಮಾಡಿದ್ರಂತೆ ಕೋಟಿ ಕೋಟಿ ಹಣವನ್ನ ಎಸ್ಐಟಿ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಮನ್ಸೂರ್ ಖಾನ್. ರೋಲ್ ಕಾಲ್ ನಿಂದಾನೆ ಐಎಂಎ ಕಂಪನಿ ಲಾಸ್ ಆಯ್ತು. ಮನ್ಸೂರ್ ಬೀದಿಗೆ ಬರೋದಕ್ಕೆ ಈ ರೀತಿಯ ರೋಲ್ ಕಾಲು ವಸೂಲಿನೇ ಕಾರಣ ಅಂತ ಹೇಳ್ಕೊಂಡಿದ್ದಾನೆ. ಐಎಂಎ ಕಂಪನಿ ನಷ್ಟ ಯಾಕಾಯ್ತು ಅನ್ನೋದ್ರ ಬಗ್ಗೆ ಮನ್ಸೂರ್ ಮಾಹಿತಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿದ್ದಾರೆ, ಯಾರ್ಯಾರು ಈತನ ಹತ್ರ ರೋಲ್ ಕಾಲ್ ಮಾಡಿದ್ದಾರೆ, ಯಾತಕ್ಕೋಸ್ಕರ ಇಷ್ಟೆಲ್ಲ ಲಾಸ್ ಆಯ್ತು, ಬೀದಿಗೆ ಬರೋದಕ್ಕೆ ಇವರೇ ಕಾರಣ ಅಂತ ಹಲವರತ್ತ ಬೊಟ್ಟು ಮಾಡಿದ್ದಾನೆ. ಯಾರು ಅವರೆಲ್ಲ? ಪ್ರಸಿದ್ಧರ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರಿದೆ ಇದರಲ್ಲಿ. ಮನ್ಸೂರ್ ಬೀದಿಗೆ ಬರೋದಕ್ಕೆ ಈ ತರ ವಸೂಲಿನೇ ಕಾರಣ. ಆಫೀಸರ್ಸ್ ವಸೂಲಿ ಮಾಡಿದ್ರು, ಪ್ರತಿಯೊಬ್ರು ವಸೂಲಿ ಮಾಡಿದ್ರು ಅಂತ ಆ ಎಲ್ಲ ಡೀಟೇಲ್ಸ್ ನ ಬಿಚ್ಚಿಟ್ಟಿದ್ದಾನೆ ಮನ್ಸೂರ್ ಖಾನ್. ಸುಮಾರು 1750 ಕೋಟಿ ರೂಪಾಯಿಯಷ್ಟು ಹಣ ವಸೂಲಿನೇ ಆಗಿದೆಯಂತೆ. ಕೇಂದ್ರ ರಾಜ್ಯ ನಾಯಕರು ವಸೂಲಿ ಮಾಡಿದ್ದಾರೆ. ಇದು ಮನ್ಸೂರ್ ಖಾನ್ ಬಿಚ್ಚಿಟ್ಟಿರ್ತಕ್ಕಂಥ ಸತ್ಯ. 1750 ಕೋಟಿ ರೂಪಾಯಿ ಹಣ ವಸೂಲಿ ರೋಲ್ ಕಾಲ್ ನಲ್ಲಿ ಹೋಗಿದೆ. ಕೇಂದ್ರ ನಾಯಕರು, ರಾಜ್ಯ ನಾಯಕರು ಈ ತರ ಮಾಡಿದ್ದಾರೆ. ಮನ್ಸೂರ್ ಹತ್ರ ಪೊಲೀಸರು ಕೂಡ ಬೇಕಾದಷ್ಟು ಹಣ ಪಡೆದಿದ್ದಾರಂತೆ. ಇದು ಮನ್ಸೂರ್ ಬಿಚ್ಚಿಟ್ಟಿರ್ತಕ್ಕಂಥ ಸತ್ಯ. ಬೆಂಗಳೂರಿನ ರಾಜಕಾರಣಿಯೊಬ್ಬರೇ 410 ಕೋಟಿ ಪೀಕಿದಾರಂತೆ. 410 ಕೋಟಿ ಜೊತೆಗೆ ತಿಂಗಳಿಗೆ 5 ಕೋಟಿ ಹಣ ಫಿಕ್ಸ್ ಅಂತೆ. ತಿಂಗಳಿಗೆ 5 ಕೋಟಿ ಕೊಡ್ಲೇಬೇಕಾಗಿತ್ತಂತೆ. ಇನ್ನು ಪೊಲೀಸ್ಗೆ, ಅಧಿಕಾರಿಗಳಿಗೆ ಕೂಡ ಕೋಟಿ ಕೋಟಿ ಕೊಟ್ಟಿದ್ದಾನೆ. ದೂರುಗಳ ನೆಪದಲ್ಲಿ ಮನ್ಸೂರ್ ಬಳಿ ಹಣ ಸಿಕ್ಕಾಪಟ್ಟೆ ವಸೂಲ್ ಮಾಡಿದ್ದಾರೆ. ಸತತ 13 ತಿಂಗಳು 1 ಕೋಟಿ ಪಡಿತಾ ಇದ್ರಂತೆ ಅಧಿಕಾರಿಯೊಬ್ಬರು. 10 ಕೆಜಿ ಚಿನ್ನಾಭರಣ, ಡೈಮಂಡ್ ಒಬ್ರು ಪೊಲೀಸರು ಪಡೆದಿದ್ದಾರಂತೆ. ಶಿವಾಜಿನಗರ ಕ್ಷೇತ್ರದ 5 ಕಾರ್ಪೊರೇಟರ್ಗಳಿಗೆ ಹಣ ಕೊಡಿ ಅಂತ ಅವರು ಒತ್ತಾಯ ಮಾಡ್ತಾ ಇದ್ರಂತೆ. ತಲಾ 2 ಕೋಟಿ ರೂಪಾಯಿ ಕೊಡ್ಬೇಕಾಗಿತ್ತಂತೆ. ನೋಡಿ ಯಾವ ಮಟ್ಟದಲ್ಲಿ ಸುಲಿಗೆ ನಡೆದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ನ್ಯೂಸ್ 18 ಕೊಡ್ತಾ ಇರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಏನಿದೆ ಈ ಬಗ್ಗೆ? ಎಷ್ಟರ ಮಟ್ಟಿಗೆ ಸುಲಿಗೆ ಆಗಿದೆ, ಯಾರ ಹೆಸರೆಲ್ಲ ಇದೆ ಇದರಲ್ಲಿ? ಶ್ರೀಲಕ್ಷ್ಮಿ, ಇಡಿ ಅಧಿಕಾರಿಗಳು ಸುಮಾರು 13 ದಿನಗಳ ಕಾಲ ವಿಚಾರಣೆ ನಡೆಸಿದಂತಹ ಬಳಿಕ ಈಗ ಎಸ್ಐಟಿ ಅಧಿಕಾರಿಗಳು 14 ದಿನಗಳ ಕಾಲ ಮನ್ಸೂರ್ ಖಾನ್ ಅನ್ನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿದಂತಹ ಮೊದಲನೇ ದಿನ ಮನ್ಸೂರ್ ಖಾನ್ ಯಾವುದೂ ಕೂಡ ಅಷ್ಟೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಮಾಹಿತಿಯನ್ನ ಬಿಟ್ಕೊಡ್ಲಿಲ್ಲ. ಬಳಿಕ ನಿನ್ನೆ ಎಸ್ಐಟಿ ಅಧಿಕಾರಿ ಮುಂದೆ ಕೆಲವೊಂದು ಸ್ಫೋಟಕ ಹೇಳಿಕೆಗಳನ್ನ ಆತ ಕೊಟ್ಟಿದ್ದಾನೆ. ಅಂದ್ರೆ ಮೊದಲನೇದಾಗಿ ಐಎಂಎ ಕಂಪನಿ ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಒಳ್ಳೆ ಪ್ರಾಫಿಟ್ ಕೂಡ ಇರ್ತಾ ಇತ್ತು, ಜನರು ಕೂಡ ಅಷ್ಟೇ ಸಾಕಷ್ಟು ಹಣವನ್ನ ಅದರಲ್ಲಿ ಹೂಡಿಕೆ ಮಾಡಿದ್ರು. ಆದ್ರೆ ಸುಮಾರು ವರ್ಷಗಳಿಂದ ಕೆಲವೊಬ್ಬ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನನ್ನ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ರು. ಒಂದು ವೇಳೆ ನಾನು ಪ್ರತಿ ತಿಂಗಳು ಹಣ ಕೊಡ್ಲಿಲ್ಲ ಅಂದಂತಹ ವೇಳೆಯಲ್ಲಿ ನನ್ನ ಮೇಲೆ ದೂರುಗಳನ್ನು ಕೂಡ ಅಷ್ಟೇ ಕೊಡಿಸೋಕೆ ಅವರೇ ಕೂಡ ಸಿದ್ಧರಾಗಿದ್ರು. ಆ ಒಂದು ಕಾರಣಕ್ಕೆ ಚೆನ್ನಾಗಿ ನಡೀತಿದ್ದಂತಹ ಕಂಪ್ನಿ ನಾಳೆ ನಷ್ಟ ಅನುಭವಿಸಬಹುದು ಅನ್ನುವಂತ ಒಂದು ಕಾರಣಕ್ಕೆ ನಾನು ಆ ಒಂದು ಅಧಿಕಾರಿಗಳಿಗೆ ಹಣ ಕೊಡೋಕೆ ಕೂಡ ಮುಂದಾದೆ. ಕೇವಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಕಾರ್ಪೊರೇಟರ್ಗಳು ಕೂಡ ಅಷ್ಟೇ ನನ್ನ ಬಳಿ ಬಂದು ಹಣವನ್ನ ಪೀಡಿಸ್ತಾ ಇದ್ರು. ಒಬ್ಬ ರಾಜಕಾರಣಿಗೆ ಸುಮಾರು 400 ಕೋಟಿಗೂ ಅಧಿಕ ಹಣವನ್ನ ನಾನು ಕೊಟ್ಟು ಕಳ್ಕೊಂಡಿದ್ದೀನಿ. ಈಗ ಕೇಳೋಕ್ ಹೋದ್ರೆ ಅವರು ನೀನು ಹಣನೇ ಕೊಟ್ಟಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಜೊತೆಗೆ ಅದೇ ಒಬ್ಬ ರಾಜಕಾರಣಿ ಶಿವಾಜಿನಗರದ ಸುತ್ತಮುತ್ತ ಇರುವಂತಹ 5 ಜನ ಕಾರ್ಪೊರೇಟರ್ಗಳಿಗೆ ಪ್ರತಿ ತಿಂಗಳು 1 ಕೋಟಿ ಹಣವಂತೆ ನೀನು ಕೊಣ ಕೊಡ್ಬೇಕು. ಒಂದು ವೇಳೆ ನಿನ್ನ ಹಣ ಕೊಡ್ಲಿಲ್ಲ ಅಂತ ವೇಳೆಯಲ್ಲಿ ನಿನ್ನ ಒಂದು ಕಂಪನಿ ನಷ್ಟ ಆಗೋಕೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀನಿ ಅಂತ ನನ್ಗೆ ಬ್ಲಾಕ್ ಮಾಡೋಕೆ ಶುರು ಮಾಡಿದ್ರು. ಕೇವಲ ರಾಜಕಾರಣಿಗಳಷ್ಟೇ ಅಲ್ಲದೆ ಪೊಲೀಸರು ಕೂಡ ಅಷ್ಟೇ ಸಾಕಷ್ಟು ಕೋಟಿ ಕೋಟಿ ಹಣವನ್ನ ನನ್ನ ಬಳಿ ಪಡ್ಕೊಂಡಿದ್ದಾರೆ. ಈಗ ನಾನು ಕಂಪ್ಲೀಟ್ ಆಗಿ ಲಾಸ್ ಆಗಿ ಹೋಗಿದ್ದೀನಿ. ಜೊತೆಗೆ ನನ್ನ ಒಂದು ಜ್ಯುವೆಲರ್ಸ್ ನ ಶಾಪ್ ಏನಿದೆ, ಆ ಒಂದು ಜ್ಯುವೆಲರ್ಸ್ ನ ಬಿಸ್ನೆಸ್ ಕೂಡ ಅಷ್ಟೇ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಕೆಲವರು ಪಿತೂರಿ ಮಾಡಿ
ನನ್ನ ಬಳಿ ಏನು ನಕಲಿ ಚಿನ್ನ ಇದೆ ಅನ್ನೋದನ್ನ ಕೂಡ ಅಷ್ಟು ತೋರಿಸಿ ನನ್ನ ಬಿಸ್ನೆಸ್ ಅನ್ನು ಕೂಡ ಲಾಸ್ ಮಾಡಿದ್ರು. ಇದರಿಂದ ನಾನು ಸಾವಿರಾರು ಕೋಟಿಯಷ್ಟು ಹಣವನ್ನ ಕಳ್ಕೊಂಡಿದ್ದೀನಿ ಅನ್ನುವಂತಹ ಒಂದು ಮಾತನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳ ಮುಂದೆ ಆತ ಹೇಳಿಕೆ ಕೊಟ್ಟಿದ್ದಾನೆ. SIT ಅಧಿಕಾರಿಗಳು ಕೂಡ ಅಷ್ಟೇ ಆತನ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಮುಂದಿನ ಒಂದು ತನಿಖೆಯನ್ನ ಈಗ ಮುಂದುವರೆಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.